ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನಮ್ಮ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಷಯ ಏನಪ್ಪ ಅಂತ ಹೇಳಿದ್ರೆ DRDO ಅಂದರೆ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಇವರ ಕಡೆಯಿಂದ ಇವರ ಒಂದು ಆರ್ಗನೈಸೇಷನ್ನಲ್ಲಿ ಖಾಲಿ ಇರುವಂಥ ಹುದ್ದೆಗಳನ್ನು ಫಿಲ್ ಮಾಡಲಿಕ್ಕೆ ಒಂದು ಅಫಿಷಿಯಲ್ ನೋಟಿಫಿಕೇಷನ್ನ ಬಿಟ್ಟಿದ್ದಾರೆ ಸ್ನೇಹಿತರೆ. ITI ಡಿಪ್ಲೊಮಾ ಹಾಗೂ ಡಿಗ್ರಿ ಮುಗಿಸಿರುವಂಥ ಅಭ್ಯರ್ಥಿಗಳು ಈ ಒಂದು ಪೋಸ್ಟ್ಗೆ ಅಪ್ಲೈ ಮಾಡ್ಬೋದು ಸ್ನೇಹಿತರೆ. ಬನ್ನಿ ಹಾಗಿದ್ರೆ ನೋಟಿಫಿಕೇಷನಲ್ಲಿ ಏನೆಲ್ಲ ಮಾಹಿತಿ ಇದೆ ಅಂತ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ವಿಡಿಯೋನ ಕೊನೆವರೆಗೂ ನೋಡಿ ಹಾಗೂ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ. ಸ್ನೇಹಿತರೆ, ನೀವಿಲ್ಲಿ ನೋಡ್ತಾ ಇರ್ಬೋದು, ನಾನು DRDO ಅವರ ಅಫಿಷಿಯಲ್ ನೋಟಿಫಿಕೇಷನ್ ಇಲ್ಲಿ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ. ಮೊದಲಿಗೆ ಡೇಟ್ಸ್ನ ನೋಡೋಣ. ಯಾವಾಗ ಸ್ಟಾರ್ಟ್ ಆಗುತ್ತೆ ಅಪ್ಲೈ ಮಾಡೋಕ್ಕೆ ಅಂತ ಹೇಳಿದ್ರೆ ಸ್ನೇಹಿತರೆ, ಸೆಪ್ಟೆಂಬರ್ 3ರಿಂದ ನೀವು ಈ ಪೋಸ್ಟ್ಗೆ ಅಪ್ಲೈ ಮಾಡ್ಬೋದು. ಹಾಗೆ ಕ್ರೂಷಿಯಲ್ ಡೇಟ್ ಆಫ್ ಎಲಿಜಿಬಿಲಿಟಿ ಅಂತ ಕೊಟ್ಟಿದ್ದಾರೆ, ಅದು ಕ್ಲೋಸಿಂಗ್ ಡೇಟ್ ಆಫ್ ಅಪ್ಲಿಕೇಶನ್ ಸ್ನೇಹಿತರೆ, ಅದು 23 ಸೆಪ್ಟೆಂಬರ್ವರೆಗೂ ಟೈಮ್ ಇರುತ್ತೆ. ಕೇವಲ 20 ದಿನಗಳ ಕಾಲ ಇಲ್ಲಿ ನಿಮಗೆ ಅಪ್ಲೈ ಮಾಡಲಿಕ್ಕೆ ಟೈಮ್ನ ಕೊಟ್ಟಿದ್ದಾರೆ ಸ್ನೇಹಿತರೆ. ಹಾಗೆ ಎಕ್ಸಾಮ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂತ ಇನ್ನೂ ಹೇಳಿಲ್ಲ. ಫ್ಯೂಚರಲ್ಲಿ DRDO ವೆಬ್ಸೈಟಲ್ಲಿ ಅಪ್ಡೇಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಸ್ನೇಹಿತರೆ. ನೆಕ್ಸ್ಟ್ ನೋಡೋದಾದರೆ, ಮೊದಲಿಗೆ ಸೀನಿಯರ್ ಟೆಕ್ನಿಕಲ್ ಅಸಿಸ್ಟೆಂಟ್ ಪೋಸ್ಟ್ ಕಾಲ್ ಆಗಿದೆ ಸ್ನೇಹಿತರೆ. ಇದು ಗ್ರೂಪ್ ಬಿ ನಾನ್ ಗೆಜೆಟೆಡ್ ಪೋಸ್ಟು. ಇದರ ಪೇ ಸ್ಕೇಲು 35,400ರಿಂದ 1,12,400ವರೆಗೂ ಇರುತ್ತೆ ಸ್ನೇಹಿತರೆ. ಸ್ಟಾರ್ಟಿಂಗು ಬೇಸಿಕ್ ಪೇ ನಿಮಗೆ 35,400 ರೂಪಾಯಿ ಇರುತ್ತೆ ಸ್ನೇಹಿತರೆ. ಇದು ಜೂನಿಯರ್ ಇಂಜಿನಿಯರ್ ಪೋಸ್ಟ್ ಬೇಸಿಕ್ ಪೇಗೆ ಈಕ್ವಲ್ ಸ್ನೇಹಿತರೆ. ನೋಡ್ತಿರ್ಬೋದು, ಈಗ ಮೆನ್ಷನ್ ಮಾಡಿದರೆ ಪೇ ಮೆಟ್ರಿಕ್ಸ್ ಲೆವೆಲ್ 6 ಅಂತ. ಹಾಗೆ ನೆಕ್ಸ್ಟ್ ನೋಡೋದಾದರೆ ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ ಮೆನ್ಷನ್ ಮಾಡಿದ್ದಾರೆ ಸ್ನೇಹಿತರೆ. ಹಾಗೂ ಇಲ್ಲಿ ಮಿನಿಮಮ್ ಹಾಗೂ ಮ್ಯಾಕ್ಸಿಮಮ್ ಏಜ್ ಎಷ್ಟಿರಬೇಕು ಅಂತ ಹೇಳಿದ್ದಾರೆ. ಮಿನಿಮಮ್ 18 ಆಗಿರಬೇಕು ಹಾಗೂ ಮ್ಯಾಕ್ಸಿಮಮ್ 28 ಇಯರ್ಸ್ ಆಗಿರಬೇಕು. ಹಾಗೂ ಇಲ್ಲಿ SC ST OBC ಹಾಗೂ PWD ವಿಡೋಸು ಡಿವೋರ್ಸ್ ವುಮೆನ್ಗೆ ಇವ್ರಿಗೆಲ್ಲ ರಿಲ್ಯಾಕ್ಸೇಷನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಹಾಗೆ ನೆಕ್ಸ್ಟ್ ನೋಡೋದಾದರೆ ಇಲ್ಲಿ ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ ಮೆನ್ಷನ್ ಮಾಡಿದ್ದಾರೆ ಸ್ನೇಹಿತರೆ. ನೀವು ನೋಡ್ಬೋದು, ಬ್ಯಾಚುಲರ್ಸ್ ಡಿಗ್ರಿ ಇನ್ ಸೈನ್ಸ್ ಅಥವಾ ಡಿಪ್ಲೊಮಾ ಇನ್ ಇಂಜಿನಿಯರಿಂಗ್ ಆಗಿರಬೇಕು ಸ್ನೇಹಿತರೆ. ಇಲ್ಲಿ ಫಸ್ಟ್ಗೆ ಜನರಲಾಗಿ ಹೇಳಿದ್ದಾರೆ. ಈಗ ನೆಕ್ಸ್ಟ್ ನೋಡೋದಾದರೆ ನಿಮಗೆ ಯಾವ್ಯಾವ ಡಿಸಿಪ್ಲಿನ್ ಅಥವಾ ಸಬ್ಜೆಕ್ಟ್ಗೆ ಯಾವ್ಯಾವ ಎಷ್ಟೆಷ್ಟು ಪೋಸ್ಟ್ ಇದೆ ಅಂತ, ಎಷ್ಟೆಷ್ಟು ವೇಕೆನ್ಸಿ ಇದೆ ಅಂತ ಇಲ್ಲಿ ಡೀಟೇಲಾಗಿ ಮೆನ್ಷನ್ ಮಾಡಿದ್ದಾರೆ ಸ್ನೇಹಿತರೆ. ಇದು ನೆಕ್ಸ್ಟ್ ನೋಡೋಣ. ಇಲ್ಲಿ ಇನ್ನೊಂದು ಪಾಯಿಂಟ್ನ ಮೆನ್ಷನ್ ಮಾಡಿದ್ದಾರೆ ಸ್ನೇಹಿತರೆ. ಏನಂತ ಹೇಳಿದ್ರೆ, ಯಾರು ಫೈನಲ್ ಇಯರಲ್ಲಿದ್ದು ಎಕ್ಸಾಮ್ಸ್ನ ಬರೆದು ರಿಸಲ್ಟ್ಸ್ಗೆ ವೆಯ್ಟ್ ಮಾಡ್ತಾ ಇದ್ದೀರೋ ಅಂಥ ಕ್ಯಾಂಡಿಡೇಟ್ಸು ಈ ಒಂದು ಪೋಸ್ಟ್ಗೆ ಅಪ್ಲೈ ಮಾಡಲಿಕ್ಕೆ ಆಗಲ್ಲ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಹಾಗೆ ನೆಕ್ಸ್ಟ್ ನೋಡೋದಾದರೆ, ಯಾರಿಲ್ಲಿ ಹೈಯರ್ ಕ್ವಾಲಿಫಿಕೇಷನ್ನ ಪೊಸೆಸ್ ಮಾಡ್ತಿದ್ದಾರೋ ಅಂಥ ಸ್ಟೂಡೆಂಟ್ಸು ಕೂಡ ಈ ಒಂದು ಪೋಸ್ಟ್ಗೆ ಅಪ್ಲೈ ಮಾಡೋಕ್ಕೆ ಎಲಿಜಿಬಲ್ ಆಗಲ್ಲ ಅಂತ ಹೇಳಿದ್ದಾರೆ ಸ್ನೇಹಿತರೆ. ನೆಕ್ಸ್ಟು ವೇಕೆನ್ಸೀಸ್ ಡೀಟೇಲ್ಸ್ ನೋಡೋಣ ಸ್ನೇಹಿತರೆ. ಮೊದಲಿಗೆ ಸಬ್ಜೆಕ್ಟ್ ಅಥವಾ ಡಿಸಿಪ್ಲಿನ್ನ ಮೆನ್ಷನ್ ಮಾಡಿದ್ದಾರೆ. ಹಾಗೆ ನೆಕ್ಸ್ಟು ಎಜುಕೇಷನ್ ಕ್ವಾಲಿಫಿಕೇಷನ್ ಯಾವ್ದು ಇರಬೇಕು ಅಂತ ಹೇಳಿದ್ದಾರೆ. ಹಾಗೆ ನೆಕ್ಸ್ಟು ಎಷ್ಟು ವೇಕೆನ್ಸೀಸ್ ಇದೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ನೀವು ನೋಡ್ತಾ ಇರ್ಬೋದು, ಮೊದಲಿಗೆ ಅಗ್ರಿಕಲ್ಚರು BSc ಡಿಗ್ರಿ ಅಗ್ರಿಕಲ್ಚರ್ ಆಗಿರಬೇಕು ಅಥವಾ ಅಗ್ರಿಕಲ್ಚರಲ್ ಸೈನ್ಸ್ ಫ್ರಮ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ. ಇದಕ್ಕೆ ಸ್ನೇಹಿತರೆ ಒಟ್ಟು 10 ಹುದ್ದೆಗಳು ಖಾಲಿ ಇದೆ ಸ್ನೇಹಿತರೆ. ನೆಕ್ಸ್ಟ್ ಆಟೋಮೊಬೈಲ್ ಇಂಜಿನಿಯರಿಂಗ್ ಅವ್ರಿಗೆ, ಡಿಪ್ಲೊಮಾ ಇನ್ ಆಟೋಮೊಬೈಲ್ ಆರ್ ಮೆಕ್ಯಾನಿಕಲ್ ಅವ್ರಿಗೆ ಒಟ್ಟು 15 ಪೋಸ್ಟ್ ಇದೆ. ಬಾಟನಿಗೆ 3 ಪೋಸ್ಟ್ ಇದೆ. ಕೆಮಿಕಲ್ ಇಂಜಿನಿಯರಿಂಗ್ಗೆ 35 ಇದೆ. ಕೆಮಿಸ್ಟ್ರಿ ಸ್ಟ್ರೀಮ್ ಅವ್ರಿಗೆ 58 ಇದೆ. ಸಿವಿಲ್ ಇಂಜಿನಿಯರಿಂಗ್ಗೆ 25, ಕಂಪ್ಯೂಟರ್ ಸೈನ್ಸ್ 167, ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಡಿಪ್ಲೊಮಾಗೆ 17, ಬರೀ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಡಿಪ್ಲೊಮಾಗೆ 68. ಈ ರೀತಿ ಹಲವು ಪೋಸ್ಟ್ ಇಲ್ಲಿ ಕಾಲ್ ಆಗಿದೆ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಇಲ್ಲಿ ಇನ್ನೊಂದು ಮೆನ್ಷನ್ ಮಾಡಿದ್ದಾರೆ ಲಾಸ್ಟ್ ಟೇಬಲಲ್ಲಿ. ಏನಪ್ಪ ಅಂತ ಹೇಳಿದ್ರೆ ಪೋಸ್ಟಿಂಗ್ ಸ್ಟೇಷನ್ ಸ್ನೇಹಿತರೆ, ಅಂದರೆ ಎಲ್ಲಿ ಪೋಸ್ಟಿಂಗ್ ಆಗುತ್ತೆ ಜಾಬ್ ಆದಮೇಲೆ ಅಂತ ಸ್ನೇಹಿತರೆ. ಇಲ್ಲಿ ಕೋಡ್ಸ್ನ ಮೆನ್ಷನ್ ಮಾಡಿದ್ದಾರೆ. ಹಾಗೆ ನೆಕ್ಸ್ಟು ಯಾವ್ಯಾವ ಸಿಟಿಗೆ ಯಾವ್ಯಾವ ಕೋಡ್ ಅಂತ ಹೇಳಿದರೆ ಸ್ನೇಹಿತರೆ, ಅದು ನೆಕ್ಸ್ಟ್ ಹೇಳ್ತೀನಿ. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಇಲ್ಲಿ EC ಅವ್ರಿಗೆ ಕೇಳಿದ್ದಾರೆ ಸ್ನೇಹಿತರೆ. ಒಟ್ಟು 192 ಇದೆ. ಇನ್ಸ್ಟ್ರುಮೆಂಟೇಷನ್ ಅವ್ರಿಗೆ 17 ಇದೆ. ಲೈಬ್ರರಿ ಸೈನ್ಸ್ 23, ಮ್ಯಾಥಮೆಟಿಕ್ಸ್ 13, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 294, ಮೆಟಲರ್ಜಿ 21, ಮೆಡಿಕಲ್ ಲ್ಯಾಬ್ ಟೆಕ್ನಾಲಜಿ 16, ಫೋಟೋಗ್ರಫಿ 8, ಫಿಸಿಕ್ಸ್ 32, ಪ್ರಿಂಟಿಂಗ್ ಟೆಕ್ನಾಲಜಿ 5, ಸೈಕಾಲಜಿ 11, ಟೆಕ್ಸ್ಟೈಲ್ 5 ಹಾಗೂ ಝುವಾಲಜಿ 9 ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಇಲ್ಲಿ ನೋಡಿದ್ರೆ ಪರ್ಸನಲ್ ವಿತ್ ಡಿಸಬಿಲಿಟೀಸ್ ಅವ್ರಿಗೆ ಒಟ್ಟು ಸ್ನೇಹಿತರೆ 46 ಪೋಸ್ಟ್ ಇದೆ.
ಎಲ್ಲ ಒಟ್ಟು ಸೇರಿಸಿದ್ರೆ ಸ್ನೇಹಿತರೆ ಒಟ್ಟು ಈ ಒಂದು ಪೋಸ್ಟ್ಗೆ 1075 ವೇಕೆನ್ಸೀಸ್ ಇದೆ ಸ್ನೇಹಿತರೆ. ಮೊದಲಿಗೆ ಸೀನಿಯರ್ ಟೆಕ್ನಿಕಲ್ ಅಸಿಸ್ಟೆಂಟು ಗ್ರೂಪ್ ಬಿ ನಾನ್ ಗೆಜೆಟೆಡ್ ಪೋಸ್ಟ್ ಸ್ನೇಹಿತರೆ, ಇದು ಒಟ್ಟು 1075 ವೇಕೆನ್ಸೀಸ್ ಇದೆ ಸ್ನೇಹಿತರೆ. ಹಾಗೆ ನೆಕ್ಸ್ಟ್ ನೋಡೋಣ, ನೆಕ್ಸ್ಟ್ ಪೋಸ್ಟ್ ಯಾವುದಪ್ಪ ಅಂತ ಹೇಳಿದ್ರೆ ಸ್ನೇಹಿತರೆ ಟೆಕ್ನಿಷಿಯನ್ ಎ ಟೆಕ್ ಎ ಸ್ನೇಹಿತರೆ, ಇದು ಗ್ರೂಪ್ ಸಿ ನಾನ್ ಗೆಜೆಟೆಡ್ ಪೋಸ್ಟು. ಇದಕ್ಕೆ ಬೇಸಿಕ್ ಎಷ್ಟಪ್ಪ ಅಂತ ಹೇಳಿದ್ರೆ 19,900ರಿಂದ 63,200 ಸ್ನೇಹಿತರೆ. ಸ್ಟಾರ್ಟಿಂಗು ನಿಮಗೆ ಬೇಸಿಕ್ ಪೇ 19,900ರಿಂದ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಎರಡು ಪೋಸ್ಟ್ಗೂ ಸ್ನೇಹಿತರೆ ಬರೀ ಬೇಸಿಕ್ ಪೇ ಮಾತ್ರ ಸಿಗೋಲ್ಲ, ಬೇಸಿಕ್ ಪೇ ಜೊತೆ ಕೆಲವೊಂದು ಅಲೌನ್ಸಸ್ ಕೂಡ ಆ್ಯಡ್ ಆಗಿ ಬರುತ್ತೆ ಸ್ನೇಹಿತರೆ. ಇದಕ್ಕೂ ಕೂಡ ಏಜ್ ಲಿಮಿಟ್ ನೋಡೋದಾದರೆ ಸ್ನೇಹಿತರೆ ಮಿನಿಮಮ್ 18 ಆಗಿರಬೇಕು ಹಾಗೂ ಮ್ಯಾಕ್ಸಿಮಮ್ 28 ಆಗಿರಬೇಕು. ಇದಕ್ಕೂ ಕೂಡ ಏಜ್ ರಿಲ್ಯಾಕ್ಸೇಷನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಯಾರಾಗಪ್ಪ ಅಂತ ಹೇಳಿದ್ರೆ SC OBC NCL ESM PW BD ಅಂದರೆ ಡಿಸೇಬಿಲಿಟೀಸ್ಗೆ, ವಿಡೋಸು, ಡಿವೋರ್ಸ್ ವುಮೆನ್ಸ್ ಜುಡಿಷಿಯಲಿ ಸಪ್ರೇಟೆಡ್ ಫ್ರಮ್ ದರ್ ಹಸ್ಬೆಂಡ್ರಿಗೆಲ್ಲ ರಿಸರ್ವೇಷನ್ಸ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಈ ಒಂದು ಪೋಸ್ಟ್ಗೆ ಎಸೆನ್ಷಿಯಲ್ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿರಬೇಕು ಅಂತ ನೋಡೋದಾದರೆ 10th ಪಾಸ್ ಆಗಿರಬೇಕು ಹಾಗೂ ITI ಆಗಿರಬೇಕು ಸ್ನೇಹಿತರೆ. ಯಾವುದಾದ್ರೂ ಒಂದು ರೆಕಗ್ನೈಸ್ಡ್ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟಲ್ಲಿ ನೀವು ITI ಕೋರ್ಸ್ನ ಕಂಪ್ಲೀಟ್ ಮಾಡಿರಬೇಕು ಸ್ನೇಹಿತರೆ. ಅಥವಾ ಸ್ನೇಹಿತರೆ ಇಲ್ಲಿ NCVT ಅಥವಾ SCVT ಸರ್ಟಿಫಿಕೇಟ್ಸ್ ಇದ್ದರೂ ಆಗುತ್ತೆ ಸ್ನೇಹಿತರೆ. ಅಂದರೆ ನ್ಯಾಷನಲ್ ಟ್ರೇಡ್ ಸರ್ಟಿಫಿಕೇಟು ಸ್ನೇಹಿತರೆ, NTC ಅಥವಾ ನ್ಯಾಷನಲ್ ಅಪ್ರೆಂಟಿಸ್ಶಿಪ್ ಸರ್ಟಿಫಿಕೇಟು ಯಾವುದಿದ್ರೂ ನಡೆಯುತ್ತೆ ಸ್ನೇಹಿತರೆ. ಈ ಒಂದು ಸರ್ಟಿಫಿಕೇಟ್ಸ್ ಇದ್ದರೆ ನೀವು ಈ ಪೋಸ್ಟ್ಗೆ ಅಪ್ಲೈ ಮಾಡ್ಬೋದು. ಬರೀ 10th ಮಾತ್ರ ಅಲ್ಲ, 10th ಆಮೇಲೆ ITI ಆಗಿರಬೇಕು ಸ್ನೇಹಿತರೆ. ಈ ಒಂದು ಪೋಸ್ಟ್ನ ಡೀಟೇಲಾಗಿ ಎಷ್ಟೆಷ್ಟು ವೇಕೆನ್ಸೀಸ್ ಇದೆ ನೋಡೋದಾದರೆ ಮೊದಲಿಗೆ ಆಟೋಮೊಬೈಲ್ ಸ್ನೇಹಿತರೆ ಒಟ್ಟು 5 ಪೋಸ್ಟ್ ಇದೆ. ಬುಕ್ ಬೈಂಡರು ಒಟ್ಟು 20 ಪೋಸ್ಟ್ ಇದೆ ಸ್ನೇಹಿತರೆ. ಕಾರ್ಪೆಂಟರ್ 12, CNC ಆಪರೇಟರ್ 9, COPA 139 ಜಾಸ್ತಿ ಕಾಲಾಗಿರುವಂಥದ್ದು. ಡ್ರಾಫ್ಟ್ಸ್ಮ್ಯಾನ್ ಮೆಕ್ಯಾನಿಕಲ್ 35, DTP ಆಪರೇಟರ್ 8, ಎಲೆಕ್ಟ್ರಿಷಿಯನ್ 106, ಎಲೆಕ್ಟ್ರಾನಿಕ್ಸ್ 113, ಫಿಟ್ಟರ್ 127, ಗ್ರೈಂಡರ್ 7, ಮೆಷಿನಿಸ್ಟ್ 89, ಮೆಕ್ಯಾನಿಕ್ ಡೀಸೆಲ್ 4, ಮಿಲ್ರೇಟ್ ಮೆಕ್ಯಾನಿಕ್ 8, ಮೋಟರ್ ಮೆಕ್ಯಾನಿಕ್ 13, ಪೇಂಟರ್ 3, ಫೋಟೋಗ್ರಾಫರ್ 13, ರಿಫ್ರಿಜರೇಷನ್ ಆ್ಯಂಡ್ ಏರ್ ಕಂಡೀಷನಿಂಗ್ 8, ಶೀಟ್ ಮೆಟಲ್ ವರ್ಕರ್ 14, ಟರ್ನರ್ 45 ಹಾಗೂ ವೆಲ್ಡರ್ 50 ಪೋಸ್ಟ್ ಸ್ನೇಹಿತರೆ. ಆಲ್ಮೋಸ್ಟ್ ಎಲ್ಲ ಟ್ರೇಡ್ಸ್ಗೆ ಇಲ್ಲಿ ಕಾಲ್ ಆಗಿದೆ ಸ್ನೇಹಿತರೆ, ITI ಟ್ರೇಡ್ಸ್ಗೆ. ಇದೊಂದು ರೀತಿ ಒಳ್ಳೆ ಆಪರ್ಚುನಿಟೀಸ್ ಅಂತಲೇ ಹೇಳ್ಬೋದು ಸ್ನೇಹಿತರೆ, ನಿಮಗೆ ಯಾರೂ ಮಿಸ್ ಮಾಡ್ಕೋಬೇಡಿ. ಹಾಗೂ ನೆಕ್ಸ್ಟ್ ನೋಡೋದಾದರೆ 34 ಪೋಸ್ಟ್ ಇಲ್ಲಿ ಪೀಪಲ್ ವಿತ್ ಡಿಸಬಿಲಿಟೀಸ್ಗೆ ಕೊಟ್ಟಿದ್ದಾರೆ ಸ್ನೇಹಿತರೆ. ಟೋಟಲ್ ಒಟ್ಟು ಪೋಸ್ಟ್ ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ 826 ಸ್ನೇಹಿತರೆ. ಈ ಒಂದು ಪೋಸ್ಟ್ಗೆ ಒಟ್ಟು 826 ವೇಕೆನ್ಸೀಸ್ ಇದೆ ಸ್ನೇಹಿತರೆ. ಒಟ್ಟು 2ರಿಂದ ಸ್ನೇಹಿತರೆ, ಅಂದರೆ ಸೀನಿಯರ್ ಟೆಕ್ನಿಕಲ್ ಅಸಿಸ್ಟೆಂಟು ಹಾಗೂ ಟೆಕ್ನಿಷಿಯನ್ ಎ 2 ಪೋಸ್ಟಿಂದ ಸ್ನೇಹಿತರೆ ಒಟ್ಟು ಇಲ್ಲಿ 1901 ವೇಕೆನ್ಸೀಸ್ ಇದೆ ಸ್ನೇಹಿತರೆ. ಹಾಗೆ ಸ್ನೇಹಿತರೆ ನೆಕ್ಸ್ಟ್ ನೋಡೋದಾದರೆ ಇಲ್ಲೂ ಕೂಡ ಒಂದು ಟೇಬಲ್ ಮೆನ್ಷನ್ ಮಾಡಿದ್ದಾರೆ ಪೋಸ್ಟಿಂಗ್ ಸ್ಟೇಷನ್ ಎಲ್ಲೆಲ್ಲ ಆಗ್ಬೋದು ಅಂತ, ಅಂದರೆ ಯಾವ್ಯಾವ ಸಿಟೀಸಲ್ಲಿ ನಿಮಗೆ ವೇಕೆನ್ಸೀಸ್ ಇದೆ ಅಂತ ಸ್ನೇಹಿತರೆ. ನೆಕ್ಸ್ಟ್ ನೋಡೋದಾದರೆ ಈ ಒಂದು ಕೋಡ್ಸ್ಗೆ ಇಲ್ಲಿ ಫುಲ್ ಫಾರ್ಮ್ನ ಕೊಟ್ಟಿದ್ದಾರೆ ಸ್ನೇಹಿತರೆ, ಇಲ್ಲಿ ನೋಡ್ತಾ ಇರ್ಬೋದು. A1 ಅಂದರೆ ಆಗ್ರಾ, A2 ಅಂದರೆ ಅಹಮದ್ನಗರ್, ಅಂಬೇರ್ನಾಥ್ ಈ ರೀತಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಇಲ್ಲಿ ನಮ್ಮ ಬೆಂಗಳೂರು ನೋಡೋದಾದರೆ B2 ಇದೆ ಸ್ನೇಹಿತರೆ, ಹಾಗೂ ಮೈಸೂರು M1 ಈ ರೀತಿ ಎಲ್ಲ ಸಿಟೀಸ್ಗೂ ಕೋಡ್ನ ಕೊಟ್ಟಿರ್ತಾರೆ ಸ್ನೇಹಿತರೆ. ನೀವು ಈ ಒಂದು ಕೋಡ್ನ ನೋಡಿಕೊಂಡು ಅಪ್ಲೈ ಮಾಡ್ಕೋಬೋದು ಸ್ನೇಹಿತರೆ. ನಿಮ್ಗೆ ಇನ್ ಕೇಸ್ ಲೋಕಲಲ್ಲೇ ಬೇಕು ಅಂತ ಹೇಳಿದ್ರೆ, ಇಲ್ಲ ಆಲ್ ಓವರ್ ಇಂಡಿಯಾ ಎಲ್ಲಿ ಬೇಕಾದ್ರೂ ವರ್ಕ್ ಮಾಡ್ತೀವಿ ಅಂತ ಹೇಳಿದ್ರೆ ಸ್ನೇಹಿತರೆ, ನಿಮಗೆ ಯಾವುದು ಎಲಿಜಿಬಲ್ ಆಗುತ್ತೋ, ಜಾಸ್ತಿ ಎಲ್ಲಿ ಕಾಲ್ ಆಗಿದೆಯೋ ಅಲ್ಲಿ ನೋಡಿಕೊಂಡು ಹಾಕ್ಬೋದು. ಸೊ ಅದಕ್ಕೆ ಅಪ್ಲಿಕೇಶನ್ ಹಾಕುವಾಗ ನೋಡ್ಕೊಂಡು ಅಪ್ಲೈ ಮಾಡಿ. ನೆಕ್ಸ್ಟ್ ಇಲ್ಲಿ ಪರ್ಸನ್ ವಿತ್ ಬೆಂಚ್ಮಾರ್ಕ್ ಡಿಸಬಿಲಿಟೀಸ್ಗೆ ಏನೇನು ಯಾವ ಕ್ಯಾಟಗರಿಯಲ್ಲಿ ಬರುತ್ತೆ ಅಂತ ಹೇಳಿದರೆ ಸ್ನೇಹಿತರೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ. ಇದು ನಿಮ್ಗೆ ಯೂಸ್ ಆಗ್ತಿದ್ರೆ ಪರವಾಗಿಲ್ಲ, ಇನ್ ಕೇಸ್ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇರ್ತಾರೆ ಪರ್ಸನ್ ವಿತ್ ಡಿಸಬಿಲಿಟೀಸ್ ಅಂತ ಕ್ಯಾಂಡಿಡೇಟ್ಸ್ಗೆ ನೀವು ಇದನ್ನು ಫಾರ್ವರ್ಡ್ ಮಾಡೋ ಮುಖಾಂತರ ಅವ್ರಿಗೆ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ನಿಮಗೆ ಅಪ್ಲಿಕೇಬಲ್ ಆಗಲ್ಲ ಯಾವ ಪೋಸ್ಟ್ ಅಂತ ಇದ್ರೂ ನೀವು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡೋ ಮುಖಾಂತರ ಹೆಲ್ಪ್ ಮಾಡ್ಬೋದು ಸ್ನೇಹಿತರೆ. ಹಾಗೆ ನೆಕ್ಸ್ಟ್ ನೋಡಿದ್ರೆ ಸ್ನೇಹಿತರೆ, ಇಲ್ಲಿ ನೆಕ್ಸ್ಟು ಸೆಲೆಕ್ಷನ್ ಆದ ನಂತರ ಯಾವ್ಯಾವ ಲೋನ್ ಸಿಗುತ್ತೆ ಹಾಗೂ NPS ಯಾವ ರೀತಿ ಬರುತ್ತೆ ಅಂತೆಲ್ಲ ಮೆನ್ಷನ್ ಮಾಡಿದ್ದಾರೆ.
ಹಾಗೆ ನೆಕ್ಸ್ಟ್ ಇಲ್ಲಿ ಎಲಿಜಿಬಿಲಿಟಿ ಕ್ರೈಟೀರಿಯನ್ನ ಮೆನ್ಷನ್ ಮಾಡಿದ್ದಾರೆ. ನೆಕ್ಸ್ಟ್ ನೋಡಿದರೆ ರಿಸರ್ವೇಷನ್ ಅಥವಾ ರಿಲ್ಯಾಕ್ಸೇಷನ್ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ಇಲ್ಲಿ ಹೇಳಿದ್ದಾರೆ. ಹಾಗೆ ಇಲ್ಲಿ ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ ಎಕ್ಸಾಮಿನೇಷನ್ ಸಿಟೀಸ್ ಬಗ್ಗೆ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಸ್ನೇಹಿತರೆ. ಇದನ್ನು ನೋಡೋಣ. ನೀವು ನೋಡ್ತಾ ಇರ್ಬೋದು ಸ್ನೇಹಿತರೆ, ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಟೈರ್ 1 ಎಕ್ಸಾಮ್ಸ್ಗೆ ನೀವು ಫಸ್ಟು ಯಾವುದಾದ್ರು 3 ಸಿಟೀಸ್ನ ಇಲ್ಲಿ ಸೆಲೆಕ್ಟ್ ಮಾಡ್ಬೋದು ಸ್ನೇಹಿತರೆ. ಪ್ರಿಯಾರಿಟಿನ ಕೊಡ್ಬೋದು. ನೆಕ್ಸ್ಟ್ ಯಾವುದು ಅವೈಲೇಬಿಲಿಟಿ ಇರುತ್ತೋ ನಿಮ್ಮ ಪ್ರಿಯಾರಿಟಿ ಪ್ರಕಾರ ಅದನ್ನು ನಿಮಗೆ ಅಲಾಟ್ ಮಾಡ್ತಾರೆ ಸ್ನೇಹಿತರೆ. ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಮೆನ್ಷನ್ ಮಾಡಿದ್ದಾರೆ. ಪ್ರಿಯಾರಿಟಿ ಕೊಟ್ಟು ಸೆಲೆಕ್ಟ್ ಮಾಡುವಾಗ ನೋಡ್ಕೊಂಡು ಸೆಲೆಕ್ಟ್ ಮಾಡಿ. ಒಂದು ಸಲ ಸೆಲೆಕ್ಟ್ ಮಾಡಿದ ನಂತರ ಅದೇ ಫೈನಲ್ಲು. ನೆಕ್ಸ್ಟ್ ಯಾವುದೇ ರೀತಿ ಚೇಂಜಸ್ನ ಅಲೋ ಮಾಡಲ್ಲ ಅಂತ ಹೇಳಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ, ಒಟ್ಟು ಇಲ್ಲಿ 39 ಸಿಟೀಸಲ್ಲಿ ಎಕ್ಸಾಮ್ಸ್ನ ಕಂಡಕ್ಟ್ ಮಾಡ್ತಾರೆ. ಈ ಒಂದು ಟೇಬಲಲ್ಲಿ ಕಾಣ್ತಿದ್ದಲ್ಲ, ಈ ಒಂದು ಯಾವುದು ನಿಮಗೆ ನಿಯರೆಸ್ಟ್ ಸಿಟಿ ಆಗುತ್ತೋ ಆ ಒಂದು ನಿಯರೆಸ್ಟ್ ಸಿಟೀಸ್ನ ನೀವು ಪ್ರಿಯಾರಿಟಿ ವೈಸ್ 3 ಸಿಟೀಸ್ನ ಸೆಲೆಕ್ಟ್ ಮಾಡ್ಬೋದು ಸ್ನೇಹಿತರೆ. ಇದು ಟೈರ್ 1 ಎಕ್ಸಾಮ್ಗೆ. ಹಾಗೆ ಇಲ್ಲಿ ನೆಕ್ಸ್ಟ್ ನೋಡೋದಾದರೆ ರಿಜೆಕ್ಷನ್ ಕ್ರೈಟೀರಿಯಾ ಮೆನ್ಷನ್ ಮಾಡಿದ್ದಾರೆ. ಯಾವ್ಯಾವ ರೀತಿ ಅಪ್ಲೈ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ಬೋದು ಅಂತ. ಫೋಟೋ ಇನ್ ಕೇಸ್ ಬ್ಲರ್ ಆಗಿದ್ದರೆ, ಸಿಗ್ನೇಚರ್ ಬ್ಲರ್ ಆಗಿದ್ದರೆ, ಇನ್ಕಂಪ್ಲೀಟ್ ಅಪ್ಲಿಕೇಶನ್ ಆಗಿರ್ಬೋದು, ಅಥವಾ ಅಪ್ಲೈ ಮಾಡಿ ನೀವು ಫೀ ಪೇಮೆಂಟ್ ಮಾಡಲಿಲ್ಲ ಅಂತ ಹೇಳಿದ್ರೆ, ಅಥವಾ ನೀವು ಆನ್ಲೈನಲ್ಲಿ ಮಾಡಿದ್ರೆ ಆಫ್ಲೈನಲ್ಲಿ ಅಪ್ಲೈ ಮಾಡಿದ್ರೆ ನಿಮ್ಮ ಒಂದು ಅಪ್ಲಿಕೇಶನ್ಗೆ ರಿಜೆಕ್ಟ್ ಮಾಡ್ತಾರೆ ಸ್ನೇಹಿತರೆ. ಹಾಗೆ ಲಾಸ್ಟ್ ಪಾಯಿಂಟ್ ಮೆನ್ಷನ್ ಮಾಡಿದ್ದಾರೆ, ಒಂದು ಪೋಸ್ಟ್ಗೆ ಒಬ್ಬ ಕ್ಯಾಂಡಿಡೇಟ್ ಒಂದೇ ಅಪ್ಲಿಕೇಶನ್ ಹಾಕಬೇಕು. ಇನ್ ಕೇಸ್ 2-3 ಅಪ್ಲೈ ಮಾಡಿದ್ರೆ ಯಾವುದು ಲೇಟೆಸ್ಟ್ ಅಪ್ಲಿಕೇಶನ್ ಇರುತ್ತೆ ಆ ಅಪ್ಲಿಕೇಶನ್ ಕನ್ಸಿಡರ್ ಮಾಡ್ತೀವಿ, ಮಿಕ್ಕಿದ್ದೆಲ್ಲ ರಿಜೆಕ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಹಾಗೆ ನೆಕ್ಸ್ಟು ಡೇಟ್ ಆಫ್ ಎಕ್ಸಾಮಿನೇಷನ್ನ ಇಂಟಿಮೇಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದು ಕೂಡ ಇವರ ಅಫಿಷಿಯಲ್ ವೆಬ್ಸೈಟಲ್ಲಿ ಬಿಡ್ತಾರೆ ಸ್ನೇಹಿತರೆ. ನೆಕ್ಸ್ಟ್ ನೋಡೋದಾದರೆ ಇಲ್ಲಿ ಪೋಸ್ಟಿಂಗ್ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ ಸ್ನೇಹಿತರೆ. ಇದು ಕೂಡ ಸೇಮು ನೋಡಿಕೊಂಡು ನಿಮಗೆ ಎಲ್ಲಿ ಪೋಸ್ಟಿಂಗ್ ಆಗಬೇಕು, ಯಾವ ಸಿಟಿಯಲ್ಲಿ ಪೋಸ್ಟಿಂಗ್ ಆಗಬೇಕು ಅಂತ ನೋಡಿಕೊಂಡು ಸೆಲೆಕ್ಟ್ ಮಾಡಬೇಕು ಸ್ನೇಹಿತರೆ. ಒನ್ಸ್ ನೀವು ಸೆಲೆಕ್ಟ್ ಮಾಡಿದ ನಂತರ ಅದೇ ಫೈನಲ್ ಆಗುತ್ತೆ. ಹಾಗಂತ ನೀವು ಎಲ್ಲಿ ಸೆಲೆಕ್ಟ್ ಮಾಡ್ತೀರಾ ಅಲ್ಲೇ ನಿಮಗೆ ಸಿಗೋಲ್ಲ. ನಿಮ್ಮ ಮೆರಿಟ್ ವೈಸು ಅಲಾಟ್ ಮಾಡ್ತಾ ಬರ್ತಾರೆ ಸ್ನೇಹಿತರೆ. ಇನ್ ಕೇಸ್ ನೀವು ಮೆರಿಟಲ್ಲಿ ಫಸ್ಟ್ ಇದ್ದರೆ ನಿಮಗೆ ನೀವು ಕೇಳೋ ಸಿಟಿ ಸಿಗುತ್ತೆ. ಒನ್ಸ್ ಸೆಲೆಕ್ಟ್ ಮಾಡಾದ್ಮೇಲೆ ಅದೇ ಫೈನಲ್ ಸ್ನೇಹಿತರೆ. ನೆಕ್ಸ್ಟು ಯಾವುದೇ ರೀತಿ ಚೇಂಜಸ್ನ ಇಲ್ಲಿ ಎಂಟರ್ಟೈನ್ ಮಾಡಲ್ಲ. ಹಾಗೆ ಇಲ್ಲಿ ಹೇಗೆ ಅಪ್ಲೈ ಮಾಡಬೇಕು ಅಂತ ಹೇಳಿದರೆ, ಈ ಒಂದು ಅಪ್ಲಿಕೇಶನ್ ಕೇವಲ ಆನ್ಲೈನ್ ಮುಖಾಂತರ ನೀವು ಕಳಿಸ್ಬೇಕು ಅವ್ರಿಗೆ. ಅಂದರೆ ಆನ್ಲೈನಲ್ಲಿ ಅಪ್ಲೈ ಮಾಡಬೇಕು. ಯಾವುದೇ ಆಫ್ಲೈನ್ ಮುಖಾಂತರ ನೀವು ಇಲ್ಲಿ ಅಪ್ಲಿಕೇಶನ್ನ ಕಳಿಸಿದ್ರೆ ನಾನು ಮೊದಲೇ ಹೇಳಿದಾಗೆ ರಿಜೆಕ್ಟ್ ಆಗುತ್ತೆ. ಹಾಗೂ ಇದು ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರೆ ಸೆಪ್ಟೆಂಬರ್ 3ನೇ ತಾರೀಕಿಂದ ಈ ಒಂದು ಅಪ್ಲಿಕೇಶನ್ ಲಿಂಕ್ ಆ್ಯಕ್ಟಿವೇಟ್ ಆಗುತ್ತೆ. ಹಾಗೂ 23 ಸೆಪ್ಟೆಂಬರ್ವರೆಗೂ ಈ ಒಂದು ಅಪ್ಲಿಕೇಶನ್ ಲಿಂಕು ಓಪನ್ ಇರುತ್ತೆ. ಲಾಸ್ಟ್ ಮೂಮೆಂಟಲ್ಲಿ ರಶ್ ಆಗಬಾರ್ದು, ಟ್ರಾಫಿಕ್ ಆಗಬಾರ್ದು ಅಂತ ಹೇಳಲಿಕ್ಕೆ ನೀವು ಯಾವಾಗಿಂದ ಸ್ಟಾರ್ಟ್ ಆಗುತ್ತೋ ಆವಾಗಿಂದನೇ ಅಪ್ಲೈ ಮಾಡೋಕ್ಕೆ ಟ್ರೈ ಮಾಡಿ. ಆಲ್ಮೋಸ್ಟು ಲಾಸ್ಟ್ ಡೇಟ್ವರೆಗೂ ವೆಯ್ಟ್ ಮಾಡಿ ಅಪ್ಲೈ ಮಾಡೋದನ್ನ ಅವಾಯ್ಡ್ ಮಾಡಿ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಇಲ್ಲಿ ಇನ್ನೊಂದು ಪಾಯಿಂಟ್ ಏನಪ್ಪ ಅಂತ ಹೇಳಿದ್ರೆ, ನೀವು ಅಪ್ಲೈ ಮಾಡುವಾಗ ನಿಮ್ಮ ಫೋಟೋಗ್ರಾಫರ್ ಸಿಗ್ನೇಚರ್ ಜೊತೆಗೆ ನಿಮ್ಮ ಈ ಒಂದು ಸರ್ಟಿಫಿಕೇಟ್ಸ್ ಯಾವುದಿದೆ ಹಾಗೂ ನೀವು ಯಾವುದೋ ರಿಲೇಷನ್ನ ಮೆನ್ಷನ್ ಮಾಡಿದರೆ ಆ ಒಂದು ಸರ್ಟಿಫಿಕೇಟ್ಸ್ ಕೂಡ ನೀವು ಇಲ್ಲಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು ಸ್ನೇಹಿತರೆ. ಅದಕ್ಕೋಸ್ಕರ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಎಲ್ಲ ಕಾಪೀಸ್ನ ಸ್ಕ್ಯಾನ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ ಅಂತ ಹೇಳಿದ್ದಾರೆ. ಹಾಗೆ ನೆಕ್ಸ್ಟ್ ನೋಡೋದಾದರೆ ಅಪ್ಲೈ ಮಾಡಬೇಕಾದ್ರೆ ಕೇರ್ಫುಲ್ಲಾಗಿ ನೋಡ್ಕೊಂಡು ಅಪ್ಲೈ ಮಾಡಿ. ಇನ್ ಕೇಸ್ ಅಪ್ಲೈ ಮಾಡಾದ್ಮೇಲೆ ಯಾವ್ದಾದ್ರು ತಪ್ಪಾಯಿತು ಕರೆಕ್ಷನ್ ಮಾಡೋಕ್ಕೆ ಇವರು ಯಾವುದೇ ರೀತಿಯಲ್ಲಿ ಒಂದು ಲಿಂಕ್ನ ಪ್ರೊವೈಡ್ ಮಾಡಲ್ಲ ಸ್ನೇಹಿತರೆ. ಅದಕ್ಕೋಸ್ಕರ ಮೊದಲೇ ಕೇರ್ಫುಲ್ಲಾಗಿ ನೋಡಿಕೊಂಡು ಇನ್ಸ್ಟ್ರಕ್ಷನ್ಸ್ನ ಓದ್ಕೊಂಡು ಅಪ್ಲೈ ಮಾಡಿ. ಯಾವುದೇ ರೀತಿ ಇಲ್ಲಿ ಮಿಸ್ಟೇಕ್ಸ್ನ ಮಾಡಬೇಡಿ. ಹಾಗೆ ನೆಕ್ಸ್ಟ್ ನೋಡೋದಾದರೆ ಇಲ್ಲಿ ಯಾವುದೇ ರೀತಿ ಪ್ರಿಂಟೆಡ್ ಕಾಪಿನ ಇವ್ರಿಗೆ ಅಪ್ಲೈ ಮಾಡೋದ ನಂತರ ಡೌನ್ಲೋಡ್ ಮಾಡಿಕೊಂಡು ಕಳಿಸ್ಲಿಕ್ಕೆ ಹೋಗಬೇಡಿ. ಜಸ್ಟ್ ನಿಮ್ಮ ರೆಫರೆನ್ಸ್ಗೆ ಇಟ್ಕೊಳ್ಳಿ. ನೀವು ಸೆಲೆಕ್ಷನ್ ಆದರೆ ನೆಕ್ಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಟೈಮಲ್ಲಿ ಆ ಒಂದು ಅಪ್ಲಿಕೇಶನ್ ಕಾಪಿನ ಕೇಳ್ತಾರೆ ಸ್ನೇಹಿತರೆ. ಅದು ಕೇವಲ ನಿಮ್ಮ ರೆಫರೆನ್ಸ್ಗೆ ಈ ಸದ್ಯಕ್ಕೆ ಇಟ್ಕೊಂಡಿರಿ. ಇವ್ರಿಗೆ ಅದನ್ನು ಪೋಸ್ಟ್ ಮಾಡಲಿಕ್ಕೆ ಹೋಗಬೇಡಿ ಅಂತ ಹೇಳಿದ್ದಾರೆ. ನೆಕ್ಸ್ಟು ಫೀಸ್ ನೋಡೋದಾದರೆ ಒಟ್ಟು 100 ರೂಪಾಯಿ ಇರುತ್ತೆ ಸ್ನೇಹಿತರೆ. ನೀವು ಈ ಒಂದು ಫೀಸ್ನ ಆನ್ಲೈನ್ ಮುಖಾಂತರ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್ ಅಥವಾ UPI ಮುಖಾಂತರ ಇಲ್ಲಿ ಪೇ ಮಾಡ್ಬೋದು ಸ್ನೇಹಿತರೆ. ಇನ್ನೊಂದು ಪಾಯಿಂಟ್ನ ಮೆನ್ಷನ್ ಮಾಡಿದರೆ ಏನಪ್ಪ ಅಂತ ಹೇಳಿದ್ರೆ, ನಿಮ್ಮ ಅಪ್ಲಿಕೇಶನ್ ಇನ್ ಕೇಸ್ ರಿಜೆಕ್ಟ್ ಆದರೆ ನಿಮ್ಮ ಫೀಸ್ ಯಾವುದೇ ಕಾರಣಕ್ಕೂ ನಿಮಗೆ ರೀಫಂಡ್ ಆಗಲ್ಲ. ಯಾವುದೇ ರೀತಿಯಾದ ರೀಫಂಡ್ ಇಲ್ಲಿ ಇರಲ್ಲ ಅಂತ ಹೇಳಿದ್ದಾರೆ. ಹಾಗೆ ನೆಕ್ಸ್ಟ್ ನೋಡೋದಾದರೆ ಫೀ ಎಕ್ಸಾಮ್ಷನ್ ಯಾರಾಗಿರುತ್ತಪ್ಪ ಅಂತ ಹೇಳಿದ್ರೆ ಆಲ್ ವುಮೆನ್ ಮತ್ತು SC ST ಪರ್ಸನ್ ವಿತ್ ಡಿಸಬಿಲಿಟೀಸು ಹಾಗೂ ಎಕ್ಸ್ ಸರ್ವಿಸ್ಮೆನ್ಗೆ ಈ ಒಂದು ಫೀಸಿಂದ ಎಕ್ಸಾಮ್ಷನ್ ಇರುತ್ತೆ. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಮೆನ್ಷನ್ ಮಾಡಿದ್ದಾರೆ, ಅಡ್ಮಿಟ್ ಕಾರ್ಡ್ಸ್ ವಿಲ್ ನಾಟ್ ಬಿ ಸೆಂಡ್ ಬೈ ಪೋಸ್ಟ್. ಅಡ್ಮಿಟ್ ಕಾರ್ಡು ಯಾವುದೇ ಕಾರಣಕ್ಕೂ ಪೋಸ್ಟ್ ಮುಖಾಂತರ ನಿಮಗೆ ಕಳಿಸಲ್ಲ. ನೀವು ಅದನ್ನು ಆನ್ಲೈನಲ್ಲಿ ನೋಡ್ಕೊಂಡು ಡೌನ್ಲೋಡ್ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ.
ಹಾಗೆ ಸ್ನೇಹಿತರೆ ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ನ ಮೆನ್ಷನ್ ಮಾಡಿದ್ದಾರೆ ಸ್ನೇಹಿತರೆ. ಇನ್ ಕೇಸ್ ಮೋರ್ ದೆನ್ 1 ಪೋಸ್ಟ್ಗೆ ಎಲಿಜಿಬಲ್ ಆಗಿರ್ತೀರಾ ಅಂತ ಅಂದ್ಕೊಳ್ಳಿ. ಹಾಗೆ ನೀವು ಮೋರ್ ದೆನ್ 1 ಪೋಸ್ಟ್ಗೆ ಇಲ್ಲಿ ಅಪ್ಲೈ ಮಾಡಿರ್ತೀರ ಅಂಥ ಕ್ಯಾಂಡಿಡೇಟ್ಸು ಪ್ರತಿಯೊಂದು ಪೋಸ್ಟ್ಗೆ ಸಪ್ರೇಟ್ ಅಪ್ಲಿಕೇಶನ್ನ ಇಲ್ಲಿ ಫುಲ್ಲು ಫಿಲ್ ಮಾಡಿ ಅಪ್ಲೈ ಮಾಡಬೇಕು ಸ್ನೇಹಿತರೆ. ಇದು ಅಪ್ಲಿಕೇಶನ್ ಹಾಕಬೇಕಾದ್ರೆ ಅಪ್ಲಿಕೇಶನ್ ಹಾಕಿದ ನಂತರ ನೆಕ್ಸ್ಟು ಸ್ನೇಹಿತರೆ ನೀವು ಸಿಟೀಸ್ನ ಸೆಲೆಕ್ಟ್ ಮಾಡ್ತಾರಲ್ಲ ಎಕ್ಸಾಮ್ ಸೆಂಟರ್ಸು, ಆ ಒಂದು ಸಿಟೀಸ್ನ ನೋಡ್ಕೊಂಡು ಸೆಲೆಕ್ಟ್ ಮಾಡಿ ಆಲ್ಮೋಸ್ಟ್ ಹತ್ತದಲ್ಲಿ ಇರೋ ಥರ ಸೆಲೆಕ್ಟ್ ಮಾಡಿ ಅಂತ ಹೇಳಿದ್ದಾರೆ. ಏನಕ್ಕಪ್ಪ ಅಂತ ಹೇಳಿದ್ರೆ ಫ್ಯೂಚರಲ್ಲಿ ಇನ್ ಕೇಸು ಒಂದೇ ದಿನದಲ್ಲಿ ಬೇರೆ ಬೇರೆ ಶಿಫ್ಟಲ್ಲಿ ನಿಮ್ಗೆ ಏನಾರು ಎಕ್ಸಾಮ್ ಬಿದ್ದರೆ ಅಂದರೆ ಬೇರೆ ಬೇರೆ ಪೋಸ್ಟ್ಗೆ ನೀವು ಎರಡು ಎಕ್ಸಾಮ್ಗೆ ಅಪ್ಲೈ ಆಗ್ತಿದ್ದೀರಾ ಅಂತ ಹೇಳಿದ್ರೆ ನಿಮಗೆ ನಿಯರ್ ಬೈ ಇರೋ ಥರ ನೋಡ್ಕೊಳ್ಳಿ. ಅದು ನಿಮ್ಮ ಜವಾಬ್ದಾರಿ ಸ್ನೇಹಿತರೆ. ಇದು ಒಂದೇ ದಿನದಲ್ಲಿ ಬೇರೆ ಬೇರೆ ಶಿಫ್ಟಲ್ಲಿ ಬಿದ್ದರೆ. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಮೆನ್ಷನ್ ಮಾಡಿದರೆ ಒಂದೇ ದಿನದಲ್ಲಿ ಸೇಮ್ ಶಿಫ್ಟಲ್ಲಿ ನಿಮಗೆ ಬೇರೆ ಬೇರೆ ಕಡೆ ಎಕ್ಸಾಮ್ ಇದೆ ಅಂತ ಹೇಳಿದ್ರೆ ಸ್ನೇಹಿತರೆ ನೀವು ಎರಡರಲ್ಲಿ ಯಾವ್ದಾದ್ರು ಒಂದು ಎಕ್ಸಾಮ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ಎಕ್ಸಾಮ್ಗೆ ಅಪೇರ್ ಆಗಬೇಕು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಅದು ನಿಮ್ಮ ಜವಾಬ್ದಾರಿ, ನೆನಪಲ್ಲಿ ಇಟ್ಕೊಳ್ಳಿ. ಹಾಗೆ ಇಲ್ಲಿ ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ನೋಡೋಣ. ಯಾವುದಪ್ಪ ಅಂತ ಹೇಳಿದ್ರೆ ಸೆಲೆಕ್ಷನ್ ಪ್ರೊಸೆಸ್ ಸ್ನೇಹಿತರೆ. ಸೆಲೆಕ್ಷನ್ ಯಾವ ರೀತಿ ಆಗುತ್ತೆ ಹಾಗೂ ಎಕ್ಸಾಮ್ಸ್ ಯಾವ ರೀತಿ ಕಂಡಕ್ಟ್ ಮಾಡ್ತಾರೆ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಮೊದಲಿಗೆ ಸೀನಿಯರ್ ಟೆಕ್ನಿಕಲ್ ಅಸಿಸ್ಟೆಂಟ್ ಪೋಸ್ಟ್ ಬಗ್ಗೆ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಸ್ನೇಹಿತರೆ. ಇದು ಒಟ್ಟು 2 ಎಕ್ಸಾಮ್ ಇರುತ್ತೆ, ಅಂದರೆ ಟೈರ್ 1 ಟೈರ್ 2. ಮೊದಲಿಗೆ ಟೈರ್ 1ನಲ್ಲಿ ಸ್ಕ್ರೀನಿಂಗ್ ಮಾಡ್ತಾರೆ ಹಾಗೂ ಟೈರ್ 2ಅಲ್ಲಿ ಫೈನಲ್ ಸೆಲೆಕ್ಷನ್ ಆಗುತ್ತೆ ಸ್ನೇಹಿತರೆ. ಎರಡೂ ಕೂಡ ಇಲ್ಲಿ ಬೋತ್ ಟೈರ್ 1 ಟೈರ್ 2 ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಟೆಸ್ಟ್ ಆಗಿರುತ್ತೆ. ಇದು ಸೀನಿಯರ್ ಟೆಕ್ನಿಕಲ್ ಅಸಿಸ್ಟೆಂಟ್ ಪೋಸ್ಟ್ಗೆ. ಎರಡರಲ್ಲೂ ಕೂಡ ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ ಬೋತ್ ಟೈರ್ 1 ಹಾಗೂ ಟೈರ್ 2 ಅಲ್ಲಿ. ಟೈರ್ 1 ನಿಮಗೆ ಸ್ಕ್ರೀನಿಂಗ್ಗೆ ಯೂಸ್ ಮಾಡ್ತಾರೆ, ಅಂದರೆ ಟೈರ್ 1ನಲ್ಲಿ ನೀವು ಜಸ್ಟ್ ಸೆಲೆಕ್ಷನ್ ಆಗ್ತೀರಾ ಹಾಗೂ ಟೈರ್ 2 ಅಲ್ಲಿ ಫೈನಲ್ ಸೆಲೆಕ್ಷನ್ ಆಗುತ್ತೆ ಸ್ನೇಹಿತರೆ. ಟೈರ್ 1ನಲ್ಲಿ ಸೆಲೆಕ್ಟ್ ಆಗಿ ಟೈರ್ 2ಗೆ ಬಂದು ಟೈರ್ 2ಇಂದ ಫೈನಲ್ ಸೆಲೆಕ್ಷನ್ ಆಗುತ್ತೆ. ಇಲ್ಲಿ ಇನ್ನೊಂದು ಪಾಯಿಂಟ್ ಮೆನ್ಷನ್ ಮಾಡಿದ್ದಾರೆ, ಬೇರೆ ಬೇರೆ ಶಿಫ್ಟಲ್ಲಿ ಎಕ್ಸಾಮ್ಸ್ ಕಂಡಕ್ಟ್ ಆಗೋದರಿಂದ ನಾರ್ಮಲೈಸೇಷನ್ನ ಇಲ್ಲಿ ಬಳಸ್ತೀವಿ ಅಂತ ಹೇಳ್ತಾರೆ ಸ್ನೇಹಿತರೆ. ಏನಪ್ಪ ಅಂತ ಹೇಳಿದ್ರೆ ಒಂದು ಶಿಫ್ಟ್ ಟಫ್ ಇರುತ್ತೆ, ಒಂದು ಶಿಫ್ಟು ಈಸಿ ಇರುತ್ತೆ, ಆ ರೀತಿ ಬರ್ಬೋದು. ಸೊ ಹಾಗಾಗಿ ನಾರ್ಮಲೈಸೇಷನ್ ಅಂತ ಮಾಡ್ತಾರೆ. ನಾರ್ಮಲೈಸ್ ಸ್ಕೋರ್ ಮುಖಾಂತರ ನಿಮ್ಮ ಒಂದು ಸೆಲೆಕ್ಷನ್ ಇಲ್ಲಿ ಆಗುತ್ತೆ. ಹಾಗೆ ನೆಕ್ಸ್ಟ್ ನೋಡೋದಾದರೆ ಇದು ಟೆಕ್ನಿಷಿಯನ್ ಹೇಗೆ ಸ್ನೇಹಿತರೆ, ಇದು ನಿಮ್ಮ 10th ಹಾಗೂ ITI ಬೇಸ್ ಮೇಲೆ ಅಪ್ಲೈ ಮಾಡುವಂಥ ಪೋಸ್ಟು. ಇದು ಯಾವ ರೀತಿ ಸೆಲೆಕ್ಷನ್ ಆಗುತ್ತೆ ಅಂತ ಹೇಳಿದ್ರೆ ಇದರಲ್ಲೂ ಕೂಡ ಮೊದಲಿಗೆ ಟೈರ್ 1 CBT ಇರುತ್ತೆ, ಕಂಪ್ಯೂಟರ್ ಬೇಸ್ಡ್ ಟೆಸ್ಟು. ಇದರಲ್ಲಿ ಸೆಲೆಕ್ಷನ್ ಆಗುತ್ತೆ ಸ್ನೇಹಿತರೆ. ಆದರೆ ಟೈರ್ 2 ಇಲ್ಲಿ ಚೇಂಜ್ ಇದೆ. ಏನಪ್ಪ ಅಂತ ಹೇಳಿದ್ರೆ ಟೈರ್ 2 ಅಲ್ಲಿ ನಿಮಗೆ ಟ್ರೇಡ್ ಟೆಸ್ಟ್ ಇರುತ್ತೆ ಸ್ನೇಹಿತರೆ. ಕನ್ಫ್ಯೂಸ್ ಮಾಡ್ಕೊಬೇಡಿ, ಇದು ಕೇವಲ ಟೆಕ್ನಿಷಿಯನ್ ಪೋಸ್ಟ್ಗೆ ಯಾವುದು ನೀವು ITI ಬೇಸ್ ಮೇಲೆ ಅಪ್ಲೈ ಮಾಡಿರ್ತೀರ ಅಂಥ ಕ್ಯಾಂಡಿಡೇಟ್ಸ್ಗೆ ಟೈರ್ 2 ಅಲ್ಲಿ ಟ್ರೇಡ್ ಟೆಸ್ಟ್ ಇರುತ್ತೆ ಸ್ನೇಹಿತರೆ. ಫಸ್ಟ್ ನೋಡಿದ್ವಲ್ಲ ಈ ಸೀನಿಯರ್ ಟೆಕ್ನಿಕಲ್ ಅಸಿಸ್ಟೆಂಟ್ ಪೋಸ್ಟ್ಗೆ ಇದರಲ್ಲಿ ಎರಡೂ ಕೂಡ ಕಂಪ್ಯೂಟರ್ ಬೇಸ್ ಟೆಸ್ಟ್ ಆಗಿರುತ್ತೆ, ಮಲ್ಟಿಪಲ್ ಚಾಯ್ಸ್ ಇರುತ್ತೆ. ಆದರೆ ನೀವು ITI ಬೇಸ್ ಮೇಲೆ ಅಪ್ಲೈ ಮಾಡ್ತಿರಲ್ಲ ಅಂಥ ಪೋಸ್ಟ್ಗೆ ಫಸ್ಟು CBT ಇರುತ್ತೆ ಟೈರ್ 1ನಲ್ಲಿ ಹಾಗೂ ಟೈರ್ 2 ಅಲ್ಲಿ ಟ್ರೇಡ್ ಟೆಸ್ಟ್ ಇರುತ್ತೆ ಸ್ನೇಹಿತರೆ. ಮೊದಲೇ ಹೇಳಿದಾಗೆ ಇದರಲ್ಲಿ ಟೈರ್ 1 ಕಂಪ್ಯೂಟರ್ ಬೇಸ್ ಟೆಸ್ಟ್ ಆಗಿರುತ್ತೆ ಹಾಗೂ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ. ಇದು ಪ್ರೊವಿಷನಲ್ ಸೆಲೆಕ್ಷನ್ನು ಟೈರ್ 1ನಲ್ಲಿ ಆಗೋದು. ಟೈರ್ 2 ಅಲ್ಲಿ ಟ್ರೇಡ್ ಟೆಸ್ಟ್ ಇರುತ್ತೆ ಸ್ನೇಹಿತರೆ. ಇದು ಕ್ವಾಲಿಫೈಯಿಂಗ್ ಇನ್ ನೇಚರ್, ಇದನ್ನು ನೀವು ಕಂಪಲ್ಸರಿ ಕ್ವಾಲಿಫೈ ಮಾಡಲೇಬೇಕು. ಈ ಒಂದು ಟ್ರೇಡ್ ಟೆಸ್ಟು ಯಾವ ಲೆವೆಲ್ ಇರುತ್ತೆ ಅಂತ ಹೇಳಿದ್ರೆ ನಿಮ್ಮ ITI ಲೆವೆಲ್ಗೆ ಇರುತ್ತೆ ಸ್ನೇಹಿತರೆ. ಏನಕ್ಕಪ್ಪ ಅಂತ ಹೇಳಿದ್ರೆ ನಿಮ್ಮ ಪ್ರಾಕ್ಟಿಕಲ್ ಸ್ಕಿಲ್ಸ್ನ ಚೆಕ್ ಮಾಡಲಿಕ್ಕೆ ಈ ಒಂದು ಟ್ರೇಡ್ ಟೆಸ್ಟ್ನ ಇವರು ಕಂಡಕ್ಟ್ ಮಾಡ್ತಾರೆ. ಇದು 1 ರಿಂದ 2 ಗಂಟೆ ಟೈಮಲ್ಲಿ ಮುಗಿಬೋದು. ಪರ್ಟಿಕ್ಯುಲರ್ ಎಷ್ಟು ಟೈಮ್ ಅಂತ ಇಲ್ಲಿ ಮೆನ್ಷನ್ ಮಾಡಿಲ್ಲ ಸ್ನೇಹಿತರೆ. ನೆಕ್ಸ್ಟ್ ಎಕ್ಸಾಮ್ ಪ್ಯಾಟರ್ನ್ ಮೆನ್ಷನ್ ಮಾಡಿದರೆ ಇದು ಇಂಪಾರ್ಟೆಂಟು. ಏನಪ್ಪ ಅಂತ ಹೇಳಿದ್ರೆ ಈ ಒಂದು ಎಕ್ಸಾಮ್ಸಲ್ಲಿ ನಿಮಗೆ ಯಾವುದೇ ರೀತಿ ನೆಗೆಟಿವ್ ಮಾರ್ಕಿಂಗ್ ಇರಲ್ಲ ಸ್ನೇಹಿತರೆ. ನೀವು ಇನ್ ಕೇಸ್ ಯಾವುದಾದ್ರು ರಾಂಗ್ ಆನ್ಸರ್ಸ್ ಆದರೆ ಆ ಒಂದು ರಾಂಗ್ ಆನ್ಸರ್ಸ್ಗೆ ನೆಗೆಟಿವ್ ಮಾರ್ಕಿಂಗ್ ಇಲ್ಲಿ ಇರಲ್ಲ. ಹಾಗೂ ಸಿಲೆಬಸ್ಸು ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ ರಿಲೇಟೆಡ್ ಆಗಿರುತ್ತೆ. ಹಾಗೂ ಯಾವ್ಯಾವ ಲ್ಯಾಂಗ್ವೇಜಲ್ಲಿರುತ್ತೆ ಎಕ್ಸಾಮ್ ಅಂತ ಹೇಳಿದ್ರೆ ಹಿಂದಿ ಹಾಗೂ ಇಂಗ್ಲೀಷಲ್ಲಿರುತ್ತೆ ಸ್ನೇಹಿತರೆ. ಒಂದು ಹಿಂದಿ ವರ್ಷನಲ್ಲಿರುತ್ತೆ ಮತ್ತು ಇಂಗ್ಲೀಷ್ ವರ್ಷನಲ್ಲಿರುತ್ತೆ ಸ್ನೇಹಿತರೆ. ಇಲ್ಲಿ ನೆಕ್ಸ್ಟ್ ನೋಡೋದಾದರೆ ಡೀಟೇಲಾಗಿ ಕೊಟ್ಟಿದ್ದಾರೆ. ಮೊದಲಿಗೆ ಸೀನಿಯರ್ ಟೆಕ್ನಿಕಲ್ ಅಸಿಸ್ಟೆಂಟ್ ಪೋಸ್ಟ್ ಬಗ್ಗೆ CBT 1 ಯಾವ ರೀತಿ ಏನೇನು ಸಿಲೆಬಸ್ ಇದೆ ಅಂತ ಹೇಳಿದ್ರೆ ನಿಮ್ಮ ಒಂದು ಕ್ವಾಂಟಿಟೇಟಿವ್ ಅಬಿಲಿಟಿ, ಆ್ಯಪ್ಟಿಟ್ಯೂಡ್, ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ ಕೇಳ್ಬೋದು, ಜನರಲ್ ಅವೇರ್ನೆಸ್ಸು, ಇಂಗ್ಲೀಷ್ ಲ್ಯಾಂಗ್ವೇಜ್ ಇರುತ್ತೆ, ಬೇಸಿಕ್ ನಾಲೆಡ್ಜು, ನೆಕ್ಸ್ಟು ಜನರಲ್ ಸೈನ್ಸ್ ಇರುತ್ತೆ ಸ್ನೇಹಿತರೆ. ಇಷ್ಟು CBT 1ನಲ್ಲಿರುತ್ತೆ. ಒಟ್ಟು 120 ಕ್ವಶನ್ಸ್ ಇರುತ್ತೆ ಹಾಗೂ ಮ್ಯಾಕ್ಸಿಮಮ್ ಮಾರ್ಕ್ಸ್ 120 ಸ್ನೇಹಿತರೆ. ಒಂದು ಕ್ವಶನ್ಗೆ 1 ಮಾರ್ಕ್ಸ್ ಇರುತ್ತೆ. ಎಕ್ಸಾಮ್ ಡ್ಯೂರೇಷನ್ ಇಲ್ಲಿ 90 ಮಿನಿಟ್ಸ್ ಮಾತ್ರ. ಹಾಗೆ ನೆಕ್ಸ್ಟು CBT 2 ನೋಡೋದಾದರೆ
ಟೆಸ್ಟ್ ಸ್ಪೆಸಿಫಿಕ್ ಟು ಸಬ್ಜೆಕ್ಟ್ ಆಫ್ ಪೋಸ್ಟ್ಗಳು ಅಂತ ಮೆನ್ಷನ್ ಮಾಡಿದ್ದಾರೆ ಸ್ನೇಹಿತರೆ. ನಿಮ್ಮ ಒಂದು ಸಬ್ಜೆಕ್ಟ್ ಅಥವಾ ಸ್ಟ್ರೀಮ್ ಇರುತ್ತಲ್ಲ ಆ ಒಂದು ಸಬ್ಜೆಕ್ಟ್ ಮೇಲೆ CBT2ನ ಇಲ್ಲಿ ಕಂಡಕ್ಟ್ ಮಾಡ್ತಾರೆ. ಇದರಲ್ಲಿ ಒಟ್ಟು 100 ಕ್ವಶನ್ಸ್ ಇರುತ್ತೆ ಹಾಗೂ ಮ್ಯಾಕ್ಸಿಮಮ್ ಮಾರ್ಕ್ಸು 100 ಸ್ನೇಹಿತರೆ. ಇದರಲ್ಲೂ ಕೂಡ ಒಂದು ಮಾರ್ಕ್ಸ್ಗೆ 1 ಕ್ವಶನ್ ಸ್ನೇಹಿತರೆ. ಇದು ಕೂಡ ಸೇಮು 90 ಮಿನಿಟ್ಸು ಎಕ್ಸಾಮ್ ಡ್ಯೂರೇಷನ್ನು. ಇದರಲ್ಲಿ ನಿಮ್ಗೆ ಸ್ವಲ್ಪ ಟೈಮ್ ಜಾಸ್ತಿ ಸಿಗುತ್ತೆ ಕಂಪೇರ್ ಟು CBT1. ನೆಕ್ಸ್ಟ್ ಇಲ್ಲಿ ಸೆಲೆಕ್ಷನ್ ಅಂದರೆ ಸ್ಕ್ರೀನಿಂಗ್ ಯಾವ ರೀತಿ ಮಾಡ್ತೀವಿ ಅಂತ ಹೇಳಿದರೆ, ಮೊದಲಿಗೆ ಟೈರ್ 1 ಇದು ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಇರಬೇಕು ಸ್ನೇಹಿತರೆ. ಇದು ಎಷ್ಟಿರಬೇಕಪ್ಪ ಅಂತ ಹೇಳಿದ್ರೆ UR ಅವ್ರಿಗೆ 40% ಮಿನಿಮಮ್ ತಗೊಳ್ಳೇಬೇಕು. UR ಹಾಗೂ OBCಗೆ SC ST ಅವ್ರಿಗೆ 35% ತಗೊಳ್ಳೇಬೇಕು ಸ್ನೇಹಿತರೆ. ಇಷ್ಟು ಮಿನಿಮಮ್ ಎಲಿಜಿಬಲ್ ಆಗಲೇಬೇಕು. ಇದಾದ ನಂತರ ನಿಮಗೆ ಕಟ್ ಆಫ್ನ ನಿಲ್ಲಿಸ್ತಾರೆ ಸ್ನೇಹಿತರೆ. ಅದು ಎಷ್ಟಿರುತ್ತಪ್ಪ ಅಂತ ಹೇಳಿದ್ರೆ 1:8 ಅಂದರೆ ಒಂದು ಪೋಸ್ಟ್ಗೆ 8 ಜನ ಆ ರೀತಿ ಸೆಲೆಕ್ಷನ್ ಮಾಡಿ ಟೈರ್ 2ಗೆ ಕಳಿಸ್ತಾರೆ ಸ್ನೇಹಿತರೆ. ಇನ್ನೊಂದು ಪಾಯಿಂಟ್ ಏನಪ್ಪ ಅಂತ ಹೇಳಿದ್ರೆ, ಇನ್ ಕೇಸ್ ಲಾಸ್ಟ್ ಕ್ಯಾಂಡಿಡೇಟ್ಸು ಸೇಮ್ ಮಾರ್ಕ್ಸ್ ಬಂದಿದ್ದರೆ ಇಬ್ಬರೂ ಸೆಲೆಕ್ಷನ್ ಮಾಡಿ ನೆಕ್ಸ್ಟ್ ರೌಂಡ್ಗೆ ಕಳಿಸ್ತಾರೆ ಸ್ನೇಹಿತರೆ. ಇದು ಪ್ರಾವಿಷನಲ್ ಆಗಿರುತ್ತೆ ಹಾಗೂ ಈ ಒಂದು ರೇಷಿಯೋ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಆಗ್ಬೋದು ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಹಾಗೆ ನೆಕ್ಸ್ಟ್ ಇಲ್ಲಿ ಟೈರ್ 2 ಅಂದರೆ CBT2 ನೋಡೋದಾದರೆ ಇದು ಪ್ರಾವಿಷನಲ್ ಸೆಲೆಕ್ಷನ್ನು. ಇದರಲ್ಲೂ ಕೂಡ UR ಹಾಗೂ OBC ಕ್ಯಾಂಡಿಡೇಟ್ಸು ಇಲ್ಲಿ ಮಿನಿಮಮ್ 40% ತಗೊಳ್ಳೇಬೇಕು ಹಾಗೂ SC ST ಕ್ಯಾಂಡಿಡೇಟ್ಸು 35% ತಗೊಳ್ಳೇಬೇಕು ಸ್ನೇಹಿತರೆ. ನೀವು ಇಲ್ಲಿ CBT1 ಕ್ವಾಲಿಫೈ ಆಗಿ CBT2 ಅಲ್ಲಿ ಕ್ವಾಲಿಫೈ ಆಗಿ ಎಲಿಜಿಬಲೇ ಆಗಿಲ್ಲ ಅಂತ ಹೇಳಿದ್ರೆ ನಿಮಗೆ ಯಾವುದೇ ರೀತಿ ಇಲ್ಲಿ ಕೆಲಸ ಸಿಗಲ್ಲ ಸ್ನೇಹಿತರೆ. ಸೊ ಈ ಒಂದು ಮಿನಿಮಮ್ ಎಲಿಜಿಬಲ್ ಮಾರ್ಕ್ಸ್ನ ತಗೊಂಡು ನೆಕ್ಸ್ಟ್ ಕಟ್ ಆಫ್ ಮಾರ್ಕ್ಸ್ ಇರ್ತಾರೆ. ಆ ಒಂದು ಕಟ್ ಆಫ್ ಮಾರ್ಕ್ಸಲ್ಲಿ ಮೆರಿಟ್ ಮುಖಾಂತರ ನಿಮಗೆ ಕೆಲಸನ ಇಲ್ಲಿ ಕೊಡ್ತಾರೆ ಸ್ನೇಹಿತರೆ. ಬೇಸ್ಡ್ ಆನ್ ವೇಕೆನ್ಸೀಸ್ ಎಷ್ಟಿದೆ ಅಷ್ಟು ಸ್ನೇಹಿತರೆ. ಹಾಗೆ ಇಲ್ಲಿ ನೆಕ್ಸ್ಟ್ ಟೆಕ್ನಿಷಿಯನ್ ಪೋಸ್ಟ್ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ ಯಾವ ರೀತಿ ಸ್ಕ್ರೀನಿಂಗ್ ಮಾಡ್ತೀವಿ ಅಂತ. ಮೊದಲಿಗೆ CBT ಇರುತ್ತೆ. ಇದರಲ್ಲಿ ಏನೇನು ಕೇಳ್ತಾರೆ ಅಂತ ಹೇಳಿದ್ರೆ ಕ್ವಾಂಟಿಟೇಟಿವ್ ಅಬಿಲಿಟಿ ಅಥವಾ ಆ್ಯಪ್ಟಿಟ್ಯೂಡು, ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ ಅಬಿಲಿಟಿ, ಜನರಲ್ ಅವೇರ್ನೆಸ್ಸು, ಇಂಗ್ಲೀಷ್ ಲ್ಯಾಂಗ್ವೇಜು, ಬೇಸಿಕ್ ಇಂಗ್ಲೀಷ್ನ ಇಲ್ಲಿ ಕೇಳ್ತಾರೆ ಸ್ನೇಹಿತರೆ. ಹಾಗೆ ಇದಿಷ್ಟು ಸೆಕ್ಷನ್ ಎಲ್ಲಿರುತ್ತೆ. CBT1 ಸೆಕ್ಷನ್ ಎ ಸೆಕ್ಷನ್ ಬಿ ಅಂತ ಮಾಡಿರ್ತಾರೆ. ಸೆಕ್ಷನ್ ಎಲ್ಲಿ ಇದಿಷ್ಟು ಕೇಳ್ತಾರೆ. ಸೆಕ್ಷನ್ ಬಿ ಅಲ್ಲಿ ನಿಮ್ಮ ಟ್ರೇಡ್ ರಿಲೇಟೆಡ್ ಕ್ವಶನ್ಸ್ ಇರುತ್ತೆ ಸ್ನೇಹಿತರೆ. ನಿಮ್ಮ ಒಂದು ಪೋಸ್ಟ್ ಯಾವುದಕ್ಕೆ ಅಪ್ಲೈ ಮಾಡಿರ್ತೀರ ಹಾಗೂ ನಿಮ್ಮ ಒಂದು ಟ್ರೇಡ್ ಇರುತ್ತಲ್ಲ ಆ ಟ್ರೇಡ್ ಮೇಲೆ ಇಲ್ಲಿ ರಿಲೇಟೆಡ್ ಕ್ವಶನ್ಸ್ನ ಇಲ್ಲಿ ಕೇಳ್ತಾರೆ ಸ್ನೇಹಿತರೆ. ಸೆಕ್ಷನ್ ಎ ಒಟ್ಟು ಇಲ್ಲಿ 40 ಕ್ವಶನ್ ಇರುತ್ತೆ. ಸೆಕ್ಷನ್ ಬಿ ಅಲ್ಲಿ 80 ಕ್ವಶನ್ ಇರುತ್ತೆ. ಎರಡೂ ಸೇರಿ ಒಟ್ಟು ಇಲ್ಲಿ 120 ಮಾರ್ಕ್ಸು. ಒಂದು ಕ್ವಶನ್ಗೆ 1 ಮಾರ್ಕ್ಸ್ ಸ್ನೇಹಿತರೆ. ಎಕ್ಸಾಮ್ ಡ್ಯೂರೇಷನ್ನು 90 ನಿಮಿಷ ಅಂದರೆ 1.5 ಗಂಟೆ ಮಾತ್ರ. ಇದಿಷ್ಟು CBT1 ಸ್ನೇಹಿತರೆ. ನೆಕ್ಸ್ಟ್ ಟ್ರೇಡ್ ಟೆಸ್ಟ್ ನೀವು ಈ ಒಂದು ಟ್ರೇಡ್ ಟೆಸ್ಟ್ನ ಕ್ವಾಲಿಫೈ ಮಾಡಲೇಬೇಕು ಸ್ನೇಹಿತರೆ. ಇದು ಸಿಲೆಬಸ್ ಏನಿರುತ್ತೆ ಅಂತ ಹೇಳಿದ್ರೆ ಇದು ರಿಲೇಟೆಡ್ ನಿಮ್ಮ ಟ್ರೇಡ್ ಬಗ್ಗೆ ಇರುತ್ತೆ ಹಾಗೂ ನೀವು ಯಾವ ಪೋಸ್ಟ್ಗೆ ಅಪ್ಲೈ ಮಾಡಿದ್ದೀರೋ ಆ ಪೋಸ್ಟ್ ಬಗ್ಗೆ ಈ ಒಂದು ಟ್ರೇಡ್ ಟೆಸ್ಟ್ನ ಕಂಡಕ್ಟ್ ಮಾಡ್ತಾರೆ ಸ್ನೇಹಿತರೆ. ಇದು ನಿಮ್ಮ ITI ಲೆವೆಲ್ಗೆ ಇರುತ್ತೆ ಹಾಗೂ ಎಕ್ಸಾಮ್ ಡ್ಯೂರೇಷನ್ ಇಲ್ಲಿ 1 ರಿಂದ 2 ಗಂಟೆವರೆಗೂ ಅಂತ ಮೆನ್ಷನ್ ಮಾಡಿದ್ದಾರೆ ಸ್ನೇಹಿತರೆ. ಪರ್ಟಿಕ್ಯುಲರ್ಗೆ ಎಷ್ಟೇ ಇರುತ್ತೆ ಅಂತ ಹೇಳಿಲ್ಲ, ಫರ್ದರ್ಲಿ ಇದನ್ನು ಅಪ್ಡೇಟ್ ಮಾಡ್ಬೋದು. ಇದು ನಿಮ್ಮ ಪ್ರಾಕ್ಟಿಕಲ್ ಸ್ಕಿಲ್ಸ್ನ ಟೆಸ್ಟ್ ಮಾಡಲಿಕ್ಕೆ ಕಂಡಕ್ಟ್ ಮಾಡುವಂಥ ಟೆಸ್ಟ್. ಹಾಗೆ ನೆಕ್ಸ್ಟ್ ನೋಡೋದಾದರೆ ಸೆಲೆಕ್ಷನ್ ಕ್ರೈಟೀರಿಯಾ ಎಷ್ಟಿರಬೇಕು ಅಂತ ಹೇಳಿದ್ರೆ ಟೈರ್ 1 ಸ್ನೇಹಿತರೆ ಇದರಲ್ಲೂ ಕೂಡ ಸೇಮು UR ಹಾಗೂ OBC ಅವರು 40%ನ ತಗೊಳ್ಳೇಬೇಕು. SC ST ಕ್ಯಾಂಡಿಡೇಟ್ಸು 35% ಇಲ್ಲಿ ತಗೊಳ್ಳೇಬೇಕು ಸ್ನೇಹಿತರೆ. ಇದಾದ ನಂತರ ನಿಮ್ಮ ಒಂದು ಕಟ್ ಆಫ್ನ ಇಲ್ಲಿ ಬಿಡ್ತಾರೆ. ನೀವು ಇನ್ ಕೇಸ್ ಇಷ್ಟೇ ಮಿನಿಮಮ್ ಮಾರ್ಕ್ಸ್ನ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ಆಟೋಮೆಟಿಕಲಿ ರಿಜೆಕ್ಟ್ ಆಗ್ತೀರಾ. ಹಾಗೆ ನೆಕ್ಸ್ಟು ಟ್ರೇಡ್ ಟೆಸ್ಟ್ ಬಗ್ಗೆ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಈ ಒಂದು ಪೋಸ್ಟ್ಗೂ ಕೂಡ ಸೇಮ್ ಇಲ್ಲಿ ಕೇಳಿದ್ದಾರೆ ಸ್ನೇಹಿತರೆ. ನೀವು ಟೈರ್ 1ನ ಪಾಸ್ ಮಾಡಿ ಟೈರ್ 2ಗೆ ಎಲಿಜಿಬಲ್ ಆಗ್ತೀರಾ. ಯಾವ ರೇಷಿಯೋದಲ್ಲಿ ಅಂತ ಹೇಳಿದ್ರೆ 1:8 ರೇಷಿಯೋದಲ್ಲಿ ಸೆಲೆಕ್ಷನ್ ಮಾಡ್ತಾರೆ. ಇದು ಕೂಡ ಫ್ಯೂಚರಲ್ಲಿ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಆಗ್ಬೋದು ಬೇಸ್ಡ್ ಆನ್ ವೇಕೆನ್ಸೀಸ್ ಅಥವಾ ಕಾಂಪಿಟೇಷನ್ ಲೆವೆಲ್ ಮೇಲೆ ಇದು ವೇರಿ ಆಗ್ಬೋದು ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಟೈರ್ 1 ಪ್ರಾವಿಷನಲ್ಲಿ ಕ್ಯಾಂಡಿಡೇಟ್ಸ್ ಯಾರ್ಯಾರು ಸೆಲೆಕ್ಟ್ ಆಗಿರ್ತಾರೋ ಅವರು ಟೈರ್ 2ಗೆ ಕ್ವಾಲಿಫೈ ಆಗ್ತಾರೆ ಹಾಗೂ ಟೈರ್ 2 ಟೆಸ್ಟ್ ಅಂದರೆ ಟ್ರೇಡ್ ಟೆಸ್ಟ್ನ ಇಲ್ಲಿ ಮ್ಯಾಂಡೇಟರಿ ಕ್ವಾಲಿಫೈ ಮಾಡಲೇಬೇಕು. ನೀವು ಫೈನಲಿ ಸೆಲೆಕ್ಟ್ ಆಗಬೇಕು ಅಂತ ಹೇಳಿದ್ರೆ ಇಲ್ಲಿ ಇನ್ನೊಂದು ಪಾಯಿಂಟ್ನ ಮೆನ್ಷನ್ ಮಾಡಿದ್ದಾರೆ. ಯಾರು ರಿಲ್ಯಾಕ್ಸೇಷನ್ನ ಇಲ್ಲಿ ಕೇಳಿ ಅಪ್ಲೈ ಮಾಡಿ ಸೆಲೆಕ್ಷನ್ ಆಗ್ತಿರೋ ಇನ್ ಕೇಸ್ ನಿಮ್ಮ ಮಾರ್ಕ್ಸ್ ಜಾಸ್ತಿ ಬಂದಿದ್ದರೆ ಅಂಥವರು ಸ್ನೇಹಿತರೆ ಇಲ್ಲಿ UR ಕ್ಯಾಟಗರಿಲೇ ಸೆಲೆಕ್ಷನ್ ಆಗ್ತಾರೆ ಸ್ನೇಹಿತರೆ. ಅಂದರೆ ಜನರಲ್ ಕ್ಯಾಟಗರಿಲೇ ಸೆಲೆಕ್ಷನ್ ಆಗ್ತಾರೆ ಹಾಗೂ ಮಿಕ್ಕಿರುವಂಥ ಪೋಸ್ಟು ಕ್ಯಾಟಗರಿ ವೈಸ್ ಅಲಾಟ್ ಆಗುತ್ತೆ ಅಂತ ಇಲ್ಲಿ ಹೇಳಿದ್ದಾರೆ.
ಸ್ನೇಹಿತರೆ, ಇದಿಷ್ಟು DRDO ಅವರ ಅಫಿಷಿಯಲ್ ನೋಟಿಫಿಕೇಷನಲ್ಲಿ ಇರುವಂಥ ಇಂಪಾರ್ಟೆಂಟ್ ಮಾಹಿತಿ ಸ್ನೇಹಿತರೆ. ಹೀಗೆ ಇನ್ನಷ್ಟು ಜಾಬ್ ಅಪ್ಡೇಟ್ಸ್ ಮತ್ತು ಎಕ್ಸಾಮ್ ಅಪ್ಡೇಟ್ಸ್ ಬಗ್ಗೆ ಮಾಹಿತಿ ಬೇಕೆನಿಸಿದಲ್ಲಿ ನಮ್ಮ ಚಾನಲ್ನ ಇದೇ ರೀತಿ ಫಾಲೋ ಮಾಡ್ತಾಯಿರಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ವಿಡಿಯೋನ ಲೈಕ್ ಹಾಗೂ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.